ಹಿಂದಿ ಮಾತಾಡ್ತಿದ್ರೆ ನಾನು ಒಂಥರ ಏನಪ್ಪ ಇದು ನಾವು ಹಿಂದಿ ಕಲೀಲಿಲ್ವಾ, ಹಾಡುಗಳು ಕೇಳೋದು ಅಂದ್ರೆ ಏನೋ ಒಂಥರ ಸ್ಟ್ಯಾಂಡರ್ಡ್. ಅವಾಗೆಲ್ಲ ಇವ್ರು ಹಿಂದಿ ಮಾತಾಡ್ತಾರೆ ಅಂತ ಅನ್ಕೋತಾ ಇದ್ವು. ನಮ್ಮ ಭಾರತ ದೇಶದಲ್ಲಿ ನಮ್ಮ ಕನ್ನಡದ ಥರನೇ ಇರುವಂಥ ಒಂದು ಲ್ಯಾಂಗ್ವೇಜ್. मेरे भाई और बहनों, हम सब भारतीय हैं. भाई और बहनों, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಕರ್ನಾಟಕ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯ್ ಅವ್ರ ಬಹನೋ. ರೋಡ್ ಶೋಗಳಲ್ಲಿ ನೋಡಿತರ ಕೈನ ಅಳ್ಳಾಡಿಸಿ 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 ಈಗ ವಾಟಾಳ್ ನಾಗರಾಜ್ ಅವ್ರ ಧ್ವನಿ ಒಂಥರ, ಕನ್ನಡ ಪೊಲಿಟಿಷಿಯನ್ ನರೇಂದ್ರ ಮೋದಿ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡ್ತಿರಲ್ಲ ಸರ್? ಇಲ್ಲ, ನನಗೆ ಹಿಂದಿ ಗೊತ್ತಿಲ್ಲ. ನಾವು ಚಾಮರಾಜನಗರದವರು, ನಾವು ಹಿಂದಿನೇ ಕಲ್ತಿಲ್ಲ. ಇವತ್ತಿಗೂ ನಾನು ಹಿಂದಿ ಸಿನಿಮಾ ಅವು ಇವು ಅಂದ್ರೆ ನನಗೆ ಗೊತ್ತಾಗಲ್ಲ. ಹಾಡುಗಳು ಕೇಳ್ತೀನಿ, ಸಂಗೀತಕ್ಕಿದ್ರೆ ಹಾಡುಗಳು ಕೇಳ್ತೀನಿ. ಬಟ್ ಹಿಂದಿ ಸಿನಿಮಾಗಳಾಗಲಿ ಮತ್ತೊಂದಾಗಲಿ ಹಿಂದಿ ಭಾಷೆ ಆಗಲಿ ಎಲ್ಲರೂ ಹೇಳ್ತಾರೆ ಹಿಂದಿ ಮಾತಾಡ್ತಿದ್ರೆ ನನಗೊಂಥರ ಏನಪ್ಪ ಇದು ನಾವು ಹಿಂದಿ ಕಲೀಲಿಲ್ವಾ ಅಂದರೆ. ಫಸ್ಟು ಮೊದಲೆಲ್ಲ ನಾವು ಸ್ಟೇಜ್ ಹತ್ರ ಹೋದಾಗ ಸ್ವಲ್ಪ ಹಿಂದಿಲಿ ಮಾತನಾಡೋದು, ಹಿಂದಿ ಹಾಡುಗಳು ಕೇಳೋದು ಅಂದರೆ ಏನೋ ಒಂಥರ ಸ್ಟ್ಯಾಂಡರ್ಡು. ಅವಾಗೆಲ್ಲ ಇವ್ರು ಹಿಂದಿ ಮಾತಾಡ್ತಾರೆ ಅಂತ ಅನ್ಕೋತಾ ಇದ್ವು. ಆಮೇಲೆ ಗೊತ್ತಾಯಿತು ಹಿಂದಿ ಕೂಡ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕನ್ನಡದ ಥರನೇ ಇರುವಂಥ ಒಂದು ಲ್ಯಾಂಗ್ವೇಜ್. ಅದು ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ. ಅದೂ ನಮ್ಮ ಕನ್ನಡ, ತಮಿಳು, ತೆಲುಗು ಇದ್ದಂಗೆ ಹಿಂದಿ ಒಂದು ಭಾಷೆ. ಬಟ್ ಕಮ್ಯುನಿಕೇಷನಲ್ಲಿ ಹಿಂದಿ ಜಾಸ್ತಿ ಬಳಕೆ ಆಗಿದೆ ಅಷ್ಟೇ. ಈಗ ವರ್ಲ್ಡ್ ವೈಡು ಎಷ್ಟೋ ಭಾಷೆಗಳಿದೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಮಾಡ್ಕೊಂಡಿದ್ದೀವಲ್ಲ, ಹಂಗೆ ಭಾರತದಲ್ಲಿ ನಾವು ಹಿಂದಿ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀವಿ. ಆಗ ಗೊತ್ತಾಯಿತು, ಓ ಸರಿ 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 ಅಂಥೇಳಿ. ಆದ್ದರಿಂದ ನನಗೆ ಹಿಂದಿ ಸ್ವಲ್ಪ ವೀಕು, ಹಿಂದಿ ಬರಲ್ಲ. ಆದರೂ ನರೇಂದ್ರ ಮೋದಿ ಅವ್ರದ್ದು ಮಾಡಿ ಅಂದ್ರಲ್ಲ, ನಾನೇನು ಮಾಡಿದೆ, ಹೆಂಗೆ ಮಾಡೋದು ಇದು ಅಂಥೇಳಿ ನಮ್ಮ ದೇವೇಗೌಡರಿಗೂ ಅವ್ರಿಗೂ ಒಂದು ಲಿಂಕ್ ಮಾಡಿ ಒಂದು ಕಾಮಿಡಿ ಮಾಡಿದೆ. ಅದು ಭಾಳ ವರ್ಕೌಟ್ ಆಗಿಬಿಡ್ತು. ಅದು ಮಾಮೂಲಿ ಅವ್ರದ್ದು ಭಾಳ ಮೇರೆ ಬಾಯ್ ಅವ್ರ ಬಹನೋ हम सब भारतीय है. ಬಾಯ್ ಅವ್ರ ಬಹನೋ. ದೇವೇಗೌಡರು ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕರ್ನಾಟಕ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯ್ ಅವ್ರ ಬಹನೋ. ದಯವಿಟ್ಟು ಮೋದಿಯವರೇ ಈ ಥರ ಕೈನ ಅಳ್ಳಾಡಿಸ್ಬೇಡ್ರಿ. ಯಾಕಂದರೆ ಮೊನ್ನೆ ಕರ್ನಾಟಕದ ಎಲೆಕ್ಷನ್ನಲ್ಲಿ ನೀವು ಬಂದು ಎಲ್ಲ ಜನರ ಮುಂದೆ ರೋಡ್ ಶೋಗಳಲ್ಲಿ ನೋಡಿ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಈ ಥರ ಕೈ ಆಡಿಸ್ದೆ ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ 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 ಅಂದರೆ ಅವರು ಹೇಳೋದು, ದೇವೇಗೌಡಾಜಿ ಕ್ಯಾ ಛಾಯೆ ಆಪ್ಕೋ, ಕ್ಯಾ ಛಾಯೆ. ಏನು ಹೇಳಿದ್ರಿ ಇವರು? ಕ್ಯಾ ಛಾಯೆ ಆಪ್ಕೋ? ನಾನು ಚಹಾ ಕುಡಿಯಲ್ಲ, ಕಷಾಯ ಮಾತ್ರ. ಅಚ್ಛಾ ತಮಾಷ್, ಕ್ಯಾ ಬಾತ್ ಹೇ ದೇವೇಗೌಡಾಜಿ, ಕ್ಯಾ ಬಾತ್ ಹೇ? ನಾನು ರೈಸ್ ಬಾತ್ ತಿನ್ನಲ್ಲ ರೀ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕರ್ನಾಟಕದ ಬೆಳೆದಿರತಕ್ಕಂಥ ರೈತರ ರಾಗಿಗೆ ಬೆಂಬಲ ಬೆಲೆ ಕೊಡಿ, ಒಳ್ಳೆಯದಾಗಲಿ, ನಮಸ್ಕಾರ. ಈ ಥರ ಆ ಒಂದು ಕಾಂಬಿನೇಷನ್ ಮಾಡಿದಾಗ ಅಷ್ಟೇ. ಇನ್ನು ನನಗೆ ಹಿಂದಿ ಅನ್ನೋದು, ನಾನು ಪಂಡಿತನೂ ಅಲ್ಲ, ನನಗೆ ಆ ಭಾಷೆ ನಿಜವಾಗ್ಲೂ ಬರೋದಿಲ್ಲ. ಅರ್ಥ ಮಾಡ್ಕೋತೀವಿ ಎಲ್ಲ ಭಾಷೆ. ಭಾರತ ಮಾತಾಡೋದು ನೋಡ್ತೀನಿ ಸರ್. ಎಷ್ಟು ದೇಶ ಸುತ್ತಿದ್ದೀರಾ? ಒಂದು 11 ದೇಶ ಆಗಿರ್ಬೋದು. 11 ದೇಶ ಸುತ್ತಿದ್ದೀರಾ, ಸಾವಿರಾರು ಕಾರ್ಯಕ್ರಮಗಳು ಮಾಡಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ. ಆದ್ರೂ ಕೂಡ ನೀವು ನಾರ್ಮಲ್ ಆಗಿ ಮಾತಾಡೋದು ಆಂಗ್ಲ ಭಾಷೆಯನ್ನ ಇಂಗ್ಲಿಷ್ ಬಳಸಲ್ಲ, ಹಿಂದಿ ಬಳಸಲ್ಲ, ಕನ್ನಡದಲ್ಲೇ ಮಾತಾಡ್ತೀರಾ. ಆಮೇಲೆ ಗೋಪಿ ಅಂದ್ರೆ ಸಾಕು, ಕೈಗೆ ಸಿಗೋರು, ಆರಾಮಾಗಿ ಸಿಗೋರು. ಇಲ್ಲ, ನನಗೆ ಸಿಗ್ತೀರಾ ಆರಾಮಾಗಿ. ನನಗೇನಾಯ್ತು, ನಾನು ಎಲ್ಲೇ ಹೋದ್ರು ನಾನು ಕಲಾ ಪ್ರದರ್ಶನ ಮಾಡಿದ್ರೆ ನಿಮ್ಮದು BA ಕನ್ನಡನ ಆಪ್ಷನಲ್ಲು ಅಂತ ಕೇಳೋರು. ಯಾಕೆ ಸರ್, ನಾನು ಮ್ಯಾಥಮೆಟಿಕ್ಸ್ ಅವರೆಲ್ಲ ಈ ಥರ ಎಲ್ಲ ಕಾಮಿಡಿ ಮಾಡಲ್ಲ ರೀ, ಈ ಥರ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಲ್ಲ, ನಿಮ್ಮದು ಕನ್ನಡ ಇರಬೇಕು ಇಲ್ಲ ಸೋಷಿಯಲ್ ಇರಬೇಕು ಅನ್ನೋ. ಇಲ್ಲ ರೀ, ನಾನು PCM ಸ್ಟೂಡೆಂಟು ಅಂದ್ರೆ ನಂಬ್ತಿರಲಿಲ್ಲ, ಡಿಗ್ರಿಲೆಲ್ಲ B.Edಗೆ ಹೋದಾಗಲೂ ನಂಬ್ತಿರಲಿಲ್ಲ. ಆವಾಗ ನನಗನ್ಸಿದ್ದು ಬೇರೆ ಭಾಷೆಗಳು, ಈಗ ಇಂಗ್ಲೀಷ್ ಬೇಕು ಜ್ಞಾನಕ್ಕೆ, ಸಬ್ಜೆಕ್ಟಲ್ಲಿ ಇಂಗ್ಲೀಷ್ ಬೇಕು, ಇಂಗ್ಲೀಷಲ್ಲಿ ಆನ್ಸರ್ ಮಾಡಬೇಕು. ನಾವು ಎಲ್ಲಿ ಇಂಗ್ಲೀಷನ್ನು ಬಳಕೆ ಮಾಡಬೇಕು ಅಲ್ಲಿ ನಾವು ಇಂಗ್ಲೀಷಲ್ಲೇ ಮಾತಾಡಬೇಕು. ಎಲ್ಲಿ ಬಳಕೆ ಮಾಡಬೇಕು ಅಲ್ಲಿ. ಈಗ ನಾವು ಹೊರದೇಶಕ್ಕೆ ಹೋಗ್ತೀವಿ, ಇಲ್ಲ ಅವನಿಗೆ ನಮ್ಮ ಭಾಷೆನೇ ಗೊತ್ತಿಲ್ಲ, ಅವನು ಇಂಗ್ಲೀಷ್ನವನು,
ಅವನ ಜೊತೆ ನಾವು ಇಂಗ್ಲೀಷಲ್ಲಿ ಮಾಡಬೇಕು. ಮತ್ತು ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಇದೆ, ಆವಾಗ ನಾವು ಇಂಗ್ಲೀಷಲ್ಲೇ ಮಾತಾಡಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಕುಂತಲ್ಲಿ ನಿಂತಲ್ಲಿ ಅಲ್ಲಿ ಇಲ್ಲಿ ಬರೀ ಇಂಗ್ಲೀಷು ಸ್ಟ್ಯಾಂಡರ್ಡ್ ತೋರಿಸೋದಕ್ಕೆ ಬರೀ ಇಂಗ್ಲೀಷ್ ಯಾಕೆ ಬೇಕು? ಅಚ್ಚ ಕನ್ನಡದಲ್ಲಿ ಮುತ್ತನಂಗೆ ನಮ್ಮ ಭಾಷೆ ಕನ್ನಡ ಇದೆ. ನಮ್ಮ ಕನ್ನಡ ಭಾಷೆನ ನಾವು ಬೆಳೆಸ್ಕೋಬೇಕು. ಏನು ಖುಷಿ ಆಗ್ತಾ ಇರುತ್ತೆ ಕನ್ನಡ ಭಾಷೆ ಮಾತಾಡ್ತಾ ಇದ್ರೆ. ಆ ಖುಷಿ ಅನುಭವಿಸ್ಬೇಕು ಅಂದರೆ ನೀವು ಹೊರದೇಶಕ್ಕೆ ಹೋಗಿ ಯಾವುದೇ ಭಾಷೆ ಇರಲ್ಲ, ಅಲ್ಲಿ ಏನೇನೋ ಭಾಷೆ ಮಾತಾಡ್ತಿರ್ತಾರೆ. ನಾವು ದುಬೈ, ಅಬುದಾಬಿ, ಮಸ್ಕತ್, ಬಹ್ರೇನ್ ತುಂಬ ಅಲ್ಲೆಲ್ಲ ಹೋಗಿದ್ದೀವಿ. ಅಲ್ಲೆಲ್ಲ ಹೋದಾಗ, ಆಸ್ಟ್ರೇಲಿಯಾ ಹೋದಾಗ ಅಲ್ಲೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ. ಪ್ಲೀಸ್ ಕಮ್ ಓಕೆ ಅಂತ ಮಾತಾಡ್ತಿರ್ತಾರೆ. ಅಲ್ಲಿ ಮಂಜಾ ಬಾರ್ಲಾ ಇಲ್ಲಿ ಏನ್ಬಿಟ್ರೆ ಮುಂಜಾ ಬಾರ್ಲಿ ಅವನಪ್ಪ ಕನ್ನಡ ಮಾತಾಡೋರು. ಅಲ್ಲಿ ನಮ್ಮ ಭಾಷೆ ಎಷ್ಟು ಬಂದ್ಬಿಡುತ್ತೆ ಅಂದರೆ, ಓ ಕನ್ನಡದವ್ರ ಸಾರ್, ಓ ಮಂಡ್ಯದವ್ರ, ಮೈಸೂರವ್ರ, ಅಯ್ಯೋಪ್ಪ ಹುಚ್ಚುಳ ಮಗನ ಬಾರ್ಲೇ ಅಂದ್ರೆ ಉತ್ತರ ಕರ್ನಾಟಕದವ್ರ. ನಮಗೆ ಅಂದರೆ ನಮ್ಮ ಭಾಷೆನ ನಾವುಗಳಿದ್ದಾಗ ನಮಗೆ ಅಂತ ಒಂದು ಸಂವಹನವಾಗಿ ಒಂದು ಭಾಷೆ ಇದೆ, ಕನ್ನಡ ಭಾಷೆ. ಅದನ್ನು ಮಾತಾಡಬೇಕು. ನಾವು ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲಿ ಖುಷಿ ಪಡಬೇಕು. ಈ ಭಾಷೆ ಬಿಟ್ಟು ಗೊತ್ತಿಲ್ಲದ ನಮ್ಮ ಪರಿಸರಕ್ಕೆ ಅಡ್ಜಸ್ಟ್ ಇಲ್ಲ. ಕರ್ನಾಟಕಕ್ಕೂ ಇಂಗ್ಲೀಷ್ಗೆ ಏನು ಸಂಬಂಧ, ಕರ್ನಾಟಕಕ್ಕೂ ಹಿಂದಿಗೆ ಏನು ಸಂಬಂಧ, ಇಲ್ಲ ಬೇರೆ ಭಾಷೆ ಏನು ಸಂಬಂಧ? ನಾವಿಲ್ಲಿದ್ದಾಗ ಸ್ಟ್ಯಾಂಡರ್ಡ್ಗೆ ಹಿಂದಿ ಮಾತಾಡೋದು, ಆವೋಜಿ ಕ್ಯಾವೋಜಿ ಬಾವೋಜಿ ಅಂತ ಅಲ್ಲಿ. ಆಮೇಲೆ ಇಂಗ್ಲೀಷ್, ಹಲೋ ಪ್ಲೀಸ್ ಕಮ್, do you take your seat? Okay, no problem. Have your coffee? Okay, no problem. I don't know. ಹಿಂಗೆಲ್ಲ ಯಾಕಪ್ಪ? ಅವ್ರ ಚಿಕ್ಕಪ್ಪನ ಮಗ ಮಂಡ್ಯಸ್ವಾಮಿ, ಸಿದ್ದರಾಜು, ಬಸವರಾಜ ಚೆನ್ನಾಗಿದೆಯಲ್ಲ, ನಿಮ್ಮ ಅಪ್ಪ ಚೆನ್ನಾಗಿರೋದು ಅವಿಸು ಫಾದು ಅದು. ಈಗ ಅವ್ರ ಚಿಕ್ಕಪ್ಪನ ಮಗ ಬರ್ತಾನೆ, ನಮ್ಮೂರು ಎಂಟ್ಗಾನಹಳ್ಳಿನೋ ಕುನಗಳ್ಳಿನೋ ಇಲ್ಲ ಮತ್ತೊಂದು ನಿಮ್ಮದು ತಳವಾರಹಳ್ಳಿನೋ ಯಾವುದಿರುತ್ತೆ, ಅವ್ರಿಗೆ ಬರ್ತಾನೆ. ಅವನೇನು ಇಂಜಿನಿಯರಿಂಗ್ ಓದ್ತಾ ಇರ್ತಾನೆ. ಇಂಜಿನಿಯರಿಂಗ್ ಓದ್ತಾನೆ ಅಂದ ತಕ್ಷಣ ಮನೆಗೆ ಬಂದ ತಕ್ಷಣ ವಿಚ್ ಸಬ್ಜೆಕ್ಟ್ ಯು ಆರ್ ಟೇಕಿಂಗ್? ಓಕೆ ಓಕೆ. ವಿಚ್ ಕಾಲೇಜ್? ಓ ಹ್ಯಾವ್ ಯುವರ್ ಟಿಫನ್? ಓಕೆ ಪ್ಲೀಸ್ ಬ್ರಿಂಗ್ ಎ ಕಾಫಿ, ಈಸ್ ಕಮಿಂಗ್. ನಮ್ಮ ಮನೆಗಳನ್ನ ಈ ಥರ ಬೇರೆ ಲ್ಯಾಂಗ್ವೇಜನ್ನೆಲ್ಲ ಯಾಕೆ ಬೇಕು? ಏನಪ್ಪ ಬಂದ, ಚೆನ್ನಾಗಿದ್ದೇನೋ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೋ, ಯಾವ್ದು ತಗೊಂಡಿದ್ದೆ ಆಪ್ಷನಲ್ಲಿ? ಹೌದಾ, ಅದಕ್ಕೆ ಒಳ್ಳೆ ಸ್ಕೋಪ್ ಅದೇ ಮಾಡೋ ಅವ್ರಿಗೆ ಗೊತ್ತಿಲ್ಲ ಸರ್. ನಾವು ಬೇರೆ ಭಾಷೆ ಬಳಸೋಷ್ಟು ನಮ್ಮ ಸ್ಟ್ಯಾಂಡರ್ಡ್ ಜಾಸ್ತಿ ಉಣ್ಕೊಂಡು ಹೋಗಲ್ಲ, ಒಳ್ಳೆ ಮುದ್ದೆ ಮಾಡೋದೆ, ಅವ್ರೆಕಾಳು ಸಾರು ಮಾಡೈತೆ, ಉಣ್ಕೊಂಡು ಹೋಗು. ಇದೆಂಗೈತೆ? ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ನು ಇಂಜಿನಿಯರ್ ಸ್ಟೂಡೆಂಟ್, ಡಾಕ್ಟರ್ ಸ್ಟೂಡೆಂಟ್ ಅನ್ನೋಕ್ಕೆ ಇವರೇ ಗೊತ್ತಿರೋದ್ರಲ್ಲಿ ಅರ್ಧ ಇಂಗ್ಲೀಷ್ ತಗೊಂಡು ಮಾತಾಡ್ತಾರೆ. ಏನು ಸ್ಟ್ಯಾಂಡರ್ಡ್ ಇಲ್ಲ ಅದು. ಅವರು ಸ್ಟ್ಯಾಂಡರ್ಡ್ ಅನ್ಕೋಬೋದು, ಅದು ಮರ್ಯಾದೆ ಹೋಗೋ ಕೆಲಸ. ನಮ್ಮ ಭಾಷೆ ಕನ್ನಡ ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಾನೇನೇ ಪ್ರೊಫೆಷನ್ ಮಾಡಿದ್ರು ಎಲ್ಲಿ ನಾನು ಪಾಠ ಮಾಡಬೇಕು, ಅವತ್ತು ನಾನು ಆ ಸಬ್ಜೆಕ್ಟು ಯಾವ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಹೇಳಿ, ಕನ್ನಡದಲ್ಲಿ ಹೇಳಿ ಪಾಠ ಮಾಡ್ತೇನೆ.